ನೋವಿಂದ ತುಂಬ ಟ್ರಬಲಲ್ಲಿದ್ದೀರಾ? ಹಲ್ಲು ನೋವು ಬಂದಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲಿ ಡಾಕ್ಟರ್ ನಿಮಗೆ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನ್ ತಿಂದರೂ ಕೂಡ ನಿಮಗೆ ಹಲ್ಲು ನೋವು ಕಡಿಮೆ ಆಗಲ್ಲ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಫ್ರೆಂಡ್ಸ್. ಅವ್ರೇನು ಹೇಳ್ತಾರೆ, ಈ ಹಲ್ಲನ್ನು ತೆಗಿಬೇಕು, ಇಲ್ಲಾಂದರೆ ರೂಟ್ ಕೆನಲ್ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ಅದಕ್ಕೆಲ್ಲ ಎಷ್ಟೊಂದು ಖರ್ಚು ಬರುತ್ತೆ. ಎಷ್ಟೊಂದು ಖರ್ಚು ಮಾಡಿ ನೀವು ರೂಟ್ ಕೆನಲ್ ಮಾಡಿಸ್ಕೋಬೇಕು, ಅದ್ರ ಜೊತೆ ನೋವು ಕೂಡ ಸಹ ಬರುತ್ತೆ ಫ್ರೆಂಡ್ಸ್. ಸೊ ನಾನಿದ್ದೀನಲ್ಲ, ನಾನಿರೋ ಗಂಟ ನಿಮ್ಗೆ ಏನಕ್ಕೆ ಟೆನ್ಷನ್ನು? ನಾನು ನಿಮಗೆ ಅದಕ್ಕೋಸ್ಕರನೇ ಒಂದು ಸೊಲ್ಯೂಷನ್ ತಂದಿದ್ದೀನಿ. ಆ ಸೊಲ್ಯೂಷನ್ಗೆ ನಾವು ಹೋಗೋಕ್ಕಿಂತ ಫಸ್ಟು ಸ್ವಲ್ಪ ನಮ್ಮ ಲೈಫ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಗಂಟ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಖಂಡಿತ ಬೇಗ ಹೋಗಿ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಮುಂದೆ ಹೋಗೋಣ ಫ್ರೆಂಡ್ಸ್. ನಾವು ಡೈಲಿ ರೋಟೀನಲ್ಲಿ ಸ್ಟಾರ್ಟಿಂಗ್ ಎದ್ದಿದ ತಕ್ಷಣ ನಾವೇನು ಮಾಡ್ತೀವಿ? ಬ್ರಷ್ ಮಾಡೋಕ್ಕೆ ಹೋಗ್ತೀವಿ. ಸೊ ಫ್ರೆಂಡ್ಸ್, ನಾವು ಬ್ರಷಿಂಗ್ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಆ ಬ್ರಷಿಂಗ್ ಮಾಡ್ತಾ ಇದ್ರು ನಾವು ನಮ್ಗೆ ಏನಾದರೂ ಚೇಂಜಸ್ ಇದೆಯಾ? ಆದರೂ ನಮಗೆ ಹಲ್ಲು ನೋವು ಬರ್ತಾ ಇದೆ, ಆದರೂ ನಮಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ ಫ್ರೆಂಡ್ಸ್. ಸೊ ನಾವೆಲ್ಲ ಹೋಗಿ ಟೂತ್ ಪೇಸ್ಟ್ ತಗೋತೀವಲ್ಲ ಅಂಗಡೀಲಿ, ಯಾರಾದರೂ ಒಬ್ಬರಾದರೂ ಬ್ಯಾಕ್ ಸೈಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕರೆಕ್ಟಾಗಿ ಓದಿದ್ದೀರಾ? ಇಲ್ಲ. ಅದು ಇವಾಗ ನಂಗೆ ಅನ್ಸುತ್ತೆ ಎಲ್ಲರೂ ಇದು ನೋಡಿದ ಮೇಲೆ ಗ್ಯಾರಂಟಿಯಾಗಿ ಓದ್ತಾರೆ ಅಂತ. ಸೊ ಫ್ರೆಂಡ್ಸ್, ಅದರಲ್ಲಿ ಡೇಂಜರ್ ಆಗಿರೋದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಅವರು ಇನ್ವಾಲ್ವ್ ಮಾಡಿರ್ತಾರೆ ಫ್ರೆಂಡ್ಸ್ ಪೇಸ್ಟಲ್ಲಿ. ಸೊ ಫ್ರೆಂಡ್ಸ್, ಬನ್ನಿ ಡಿಸ್ಕ್ರಿಪ್ಷನಲ್ಲಿ ನಾವು ಸ್ವಲ್ಪ ನೋಡೋಣ ಫ್ರೆಂಡ್ಸ್. ಇದರಲ್ಲಿ ಮೇನ್ ಆಗಿ ಅವರು ಡೇಂಜರ್ ಫ್ರೆಂಡ್ಸ್, ಇದು ಸತ್ತೋಗಿರೋ ಪ್ರಾಣಿಯ ಬೋನ್ಸ್ ಪೌಡರ್ನ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಫ್ರೆಂಡ್ಸ್. ಎಲ್ಲರೂ ಹೇಳ್ತಾರೆ ನೋಡಿ, ನಾವು ಶುದ್ಧ ಶಾಕಾಹಾರಿ, ನಾವು ವೆಜಿಟೇರಿಯನ್ ಅಂತ. ನೋಡಿ, ಅವ್ರ ಮಾರ್ನಿಂಗ್ನ ಅವರು ನಾನ್ ವೆಜ್ಜಿಂದಾನೇ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್. ಸೊ ಅದರಲ್ಲಿ ಇನ್ನೊಂದು ಕೂಡ ಹಾಕಿರ್ತಾರೆ ಫ್ರೆಂಡ್ಸ್, ಫ್ಲೋರೈಡ್ ಅಂತ. ಫ್ಲೋರೈಡು ತುಂಬ ಡೇಂಜರ್ ಫ್ರೆಂಡ್ಸ್. ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋದರೆ ಇದು ಸೈಲೆಂಟ್ ಕಿಲ್ಲರ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದರಲ್ಲಿ ಒಂದು ವಾರ್ನಿಂಗ್ ಕೂಡ ಬರೆದಿರ್ತಾರೆ ಫ್ರೆಂಡ್ಸ್, ಕೀಪ್ ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್ ಅಂಡರ್ 6 years ಆಫ್ ಏಜ್. ಅಂದರೆ 6 ವರ್ಷಕ್ಕಿಂತ ಒಳಗಡೆ ಇರೋ ಮಕ್ಕಳಿಂದ ನೀವು ಈ ಪ್ರಾಡಕ್ಟ್ನ ದೂರ ಇಡಿ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ನೀವು ಯಾವತ್ತಾದರೂ ನೋಡಿದ್ದೀರಾ, ಸರ್ಚ್ ಮಾಡಿದ್ದೀರಾ? ಅದೇಂತಕ್ಕೆ ಅವ್ರು ಆ ಥರ ಹೇಳಿರೋದು, ಚಿಕ್ಕ ಮಕ್ಳಿಗೆ ಕೊಡಬಾರ್ದು ಅಂತ? ಇದನ್ನು ಡೋಂಟ್ ಸಾಲೋ ಅಂತಾನು ಅದರಲ್ಲಿ ಬರೆದಿರ್ತಾರೆ ಫ್ರೆಂಡ್ಸ್. ನೀವೇನಾದರೂ ಅದನ್ನು ಸಾಲೋ ಮಾಡಿಕೊಂಡ್ರೆ, ನುಂಗ್ಬಿಟ್ರೆ ನೀವು ಸೀದಾ ಫಸ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಪಾಯ್ಸನಸ್. ಅದರಲ್ಲಿ ಅಷ್ಟೊಂದು ಆ ಥರ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಅದೆಲ್ಲ ಪಾಯ್ಸನಸ್ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಇದೆಲ್ಲ ನಾವು ಆವಾಗ್ಲಿಂದಾನು ಫಸ್ಟಿಂದಾನು ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅದಕ್ಕೆ ಸೊ ಫ್ರೆಂಡ್ಸ್, ಈಗ ನಾನು ನಿಮ್ಮ ಮುಂದೆ ಸೊಲ್ಯೂಷನ್ ತಂದಿದ್ದೀನಿ. ಇವಾಗ ಗಂಟ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನನಗೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸೊಲ್ಯೂಷನ್ ಏನಂದರೆ ಫಾರೆವರ್ ಆಲೋ ಟೂತ್ ಜೆಲ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರೋ ಟೂತ್ ಪೇಸ್ಟ್ ಫ್ರೆಂಡ್ಸ್. ಇದರಲ್ಲಿ ನ್ಯಾಚುರಲ್ ಪ್ಯೂರ್ 100% ವೆಜಿಟೇರಿಯನ್ ಫ್ರೆಂಡ್ಸ್. ಇದು ನಾನ್ ವೆಜ್, ಇದು ಬೋನ್ಸ್ದು ಪೌಡರ್, ಅನಿಮಲ್ಸ್ದು ಬೋನ್ಸ್ದು ಪೌಡರ್ ಕೂಡ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಇದರಲ್ಲಿ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಫಸ್ಟ್ ಬಂದು ಆಲೋವೆರಾ ಒಂದು ಆ್ಯಡ್ ಮಾಡಿದ್ದಾರೆ, ನೆಕ್ಸ್ಟ್ ಬಂದು ಬಿ ಪ್ರೋಪೋಲಿಸ್, ಈ 2 ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇದ್ರದ್ದು ಫ್ಲೇವರ್ ಬಂದು 100% ಮಿಂಟ್ ಫ್ಲೇವರ್. ಮಿಂಟ್ ಅಂದರೆ ಪುದೀನ ಫ್ಲೇವರ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು 100% ಶುದ್ಧ ಶಾಕಾಹಾರಿ. ಆಮೇಲೆ ಫ್ರೆಂಡ್ಸ್, ಇದು 100% ಟೆಸ್ಟೆಡ್ ಇದೆ, ಗೌರ್ಮೆಂಟಿಂದ ಕೂಡ ಇದಕ್ಕೆ 100% ಟ್ರಸ್ಟೆಡ್ ಅಂತಾನು ಸರ್ಟಿಫೈಡ್ ಮಾಡಾಗಿದೆ ಫ್ರೆಂಡ್ಸ್. ಸೊ ಬರೋಣ ನಾವು ಟೂತ್ ಪೇಸ್ಟ್ದು ಏನೇನು ಅಡ್ವಾಂಟೇಜ್ ಇದೆ ಅಂತ ನೋಡೋಕ್ಕೆ. ಸೊ ಫ್ರೆಂಡ್ಸ್, ಇದ್ರದ್ದು ಅಡ್ವಾಂಟೇಜ್ ಬಂದು ಫಸ್ಟ್ ಆಫ್ ಆಲ್ ಬ್ರೈಟ್ನೆಸ್ ಕೊಡುತ್ತೆ ಫ್ರೆಂಡ್ಸ್. ಇದು ಬ್ರೈಟ್ನೆಸ್ ವಿತೌಟ್ ಬ್ಲೀಚಿಂಗ್. ನಮ್ಮ ನಾರ್ಮಲ್ ಪೇಸ್ಟಲ್ಲಿ ಬ್ಲೀಚ್ ಇರುತ್ತೆ ಫ್ರೆಂಡ್ಸ್, ಅದರಿಂದ ನಮಗೆ ಬ್ರೈಟ್ನೆಸ್ ಕೊಡುತ್ತೆ ಅಂತ ಅವರು ಹೇಳ್ತಾರೆ. ಆದರೆ ಅದು ಬ್ಲೀಚ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಮಗೆ ಹಲ್ಲು ಹೋಗ್ತಾ ಹೋಗ್ತಾ ಎಲ್ಲ ಅದ್ರದ್ದು ಲೇಯರ್ಸ್ ಇರುತ್ತಲ್ಲ, ಔಟ್ಸೈಡ್ ಲೇಯರ್ಸು, ಅದೆಲ್ಲನೂ ನಾಶ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ಈ ಪೇಸ್ಟ್ನ ಯೂಸ್ ಮಾಡಿದರೆ, ಟೂತ್ ಪೇಸ್ಟ್ನ, ಅದರಿಂದ ನಿಮಗೆ ಆ ಲೇಯರು ಕೂಡ ಇದು ಕರೆಕ್ಟಾಗಿ ಇಡುತ್ತೆ ಫ್ರೆಂಡ್ಸ್. ಆಮೇಲೆ ನ್ಯಾಚುರಲ್ ಆಗಿ ಬ್ರೈಟ್ನೆಸ್ ಕೂಡ ತಗೋ ಬರುತ್ತೆ ಫ್ರೆಂಡ್ಸ್ ಇದು. ಸೊ ಫ್ರೆಂಡ್ಸ್,
ಇದ್ರದ್ದು ಅಡ್ವಾಂಟೇಜ್ ಏನು ಎಂತಕ್ಕೆ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್? ಅಲ್ಸರ್, ಮೌತ್ ಅಲ್ಸರ್ ಬರುತ್ತಲ್ಲ, ಅದನ್ನು ಕೂಡ ಇದು ಕ್ಯೂರ್ ಮಾಡುತ್ತೆ ಫ್ರೆಂಡ್ಸ್. 100% ನಾನು ಹೇಳ್ತಾ ಇದ್ದೀನಿ. ಇದು ಸ್ಮೋಕ್ ಮಾಡ್ತಾರಲ್ಲ, ಸ್ಮೋಕಿಂಗ್ ಮಾಡೋರು ಎಷ್ಟೋ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಅವ್ರ ಹಲ್ಲು ಯಾವತ್ತಾದ್ರೂ ನೋಡಿದ್ದೀರಾ ನೀವು ಹೆಂಗಿರುತ್ತೆ ಅಂತ? ಅವ್ರ ಹಲ್ಲು ತುಂಬ ಕೆಟ್ಟೋಗಿರುತ್ತೆ ಫ್ರೆಂಡ್ಸ್, ನೋಡೋಕ್ಕೆ ಆಗಲ್ಲ. ಅಂಥವ್ರಿಗೂ ಕೂಡ ಇದು ತುಂಬ ಬೆನಿಫಿಟ್ ಕೊಡುತ್ತೆ ಫ್ರೆಂಡ್ಸ್, ತುಂಬ ಅಡ್ವಾಂಟೇಜ್ ಕೊಡುತ್ತೆ ಫ್ರೆಂಡ್ಸ್. ಅಂಥವರು ಕೂಡ ಇದನ್ನು ಯೂಸ್ ಮಾಡಿದ್ರೆ ಅವ್ರ ಹಲ್ಲು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ನಿಮಗೆ 100% ಗ್ಯಾರಂಟಿ ಕೊಡ್ತಾ ಇದೆ. ನಮ್ಮ ಗೌರ್ಮೆಂಟ್ ಕೂಡ ಗ್ಯಾರಂಟಿ ಕೊಡ್ತಾ ಇದೆ ಫ್ರೆಂಡ್ಸ್. ಆಮೇಲೆ ಇದನ್ನು ನಾವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಈಗೀಗ ಬಂದಿದೆ ನೋಡಿ ಹಲ್ಲಿ ಇನ್ಫೆಕ್ಷನ್ನು, ಇದನ್ನು ಇದು ಮಾಡಬೇಕು ಏನೋ ತೆಗಿಬೇಕು ಅಂತ, ಅದೆಲ್ಲ ಸಮಸ್ಯೆಗಳು ಇಲ್ಲಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಈ ಟೂತ್ ಜೆಲ್ ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಈ ಎಲ್ಲ ಸಮಸ್ಯೆ A to Z ಏನೇನಿದೆ ನಿಮ್ಮ ಹಲ್ಲಿನ ಸಮಸ್ಯೆ ಅದೆಲ್ಲನೂ ಇದು ಕ್ಯೂರ್ ಮಾಡುತ್ತೆ ಫ್ರೆಂಡ್ಸ್. ಎಷ್ಟೋ ಜನದ್ದು ಇದು ಫೇವ್ರೆಟ್ ಪ್ರಾಡಕ್ಟ್ ಫ್ರೆಂಡ್ಸ್. ನಾನು ಕೂಡ ಇದನ್ನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಇದು ಕ್ಯೂರ್ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇವಾಗ ಗಂಟ ನಾನು ಆಲೋ ಟೂತ್ ಜೆಲ್ ಬಗ್ಗೆ ನಿಮ್ಮ ಮುಂದೆ ಹೇಳಿದ್ದೀನಿ. ಇದನ್ನು ಏನಾದರೂ ನೀವು ಆರ್ಡರ್ ಬುಕ್ ಮಾಡಬೇಕು ಅಂದರೆ ಇದೆ, ನೀವು ಅದಕ್ಕೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಆರ್ಡರ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲ ಸೊ ಇದನ್ನು ಆರ್ಡರ್ ಮಾಡಿ ಬೇಗ ಯೂಸ್ ಮಾಡಿ ನಿಮ್ಮ ಹಲ್ಲಿನ ಸಮಸ್ಯೆನ ದೂರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ಗಂಟ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಬೆಲ್ ಐಕನ್ ಹೊಡೆಯೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಗಂಟ ನನ್ನ ವಿಡಿಯೋನ ನೀವು ನೋಡಿದ್ರಿ. ಆಮೇಲೆ ಟೂತ್ ಜೆಲ್ದು ಏನೇನು ಬೆನಿಫಿಟ್ ಇದೆ ಅಂತಲೂ ನೀವು ತಿಳ್ಕೊಂಡ್ರಿ. ಸೊ ಫ್ರೆಂಡ್ಸ್, ಇದನ್ನು ಫಾಲೋ ಮಾಡಿ. ಓಕೆ, ಬಾಯ್.